ಇನ್ನು ನಿನ್ನೆ ಸಮೀಕ್ಷೆಗೆ ಹೋದಂತ ಈ ಗಣತಿದಾರರು ಕೇಳಿದಂತ ಪ್ರಶ್ನೆಯನ್ನ ಕೇಳಿ ಡಿ.ಕೆ. ಶಿವಕುಮಾರ್ ಅವರೇ ಟೂ ಮಚ್ ಕ್ವಶನ್ಸ್ ಅಂತ ಹೇಳಿದ್ರು. ಅದೇ ಈಗ ಬಿಜೆಪಿಗೆ ಅಸ್ತ್ರವಾಗಿದೆ. ಇವತ್ತು ಬಿಜೆಪಿ ನಾಯಕರು ಕೂಡ ಯಾರು ಗಣತಿಗೆ ಹೋಗ್ತಿದ್ದಾರೆ ಅವ್ರ ವಿಚಾರವಾಗಿ ಮಾತನಾಡಿದ್ದಾರೆ. ಏನೇನಾಗ್ತಾ ಇದೆ ಗಣತಿ ವಿಚಾರವಾಗಿ ರಾಜ್ಯದಲ್ಲಿ, ಬನ್ನಿ ರಿಪೋರ್ಟ್ ನೋಡೋಣ. ಧರ್ಮ ಜಾತಿ ಆಪ್ಷನ್ ಸೇ ಧರ್ಮ ವೇದ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆನ ನೋಡಿದಾಗಲೇ ಗೊತ್ತಾಗ್ತದೆ. ಡಿ.ಸಿ.ಎಂ ಅವರು ಏನ್ ಹೇಳಿದ್ದಾರೆ, ಎಷ್ಟು ಸತ್ಯ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅವರಿಗೆ ಉತ್ತರ ಕೊಡ್ಲಕ್ ಬಂದಿಲ್ಲ ಏನ್ ಸಾಮಾನ್ಯ ಜನರ ಗತಿ. ಈ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಅನಿವಾರ್ಯ ಇದೆ. ಜಾತಿ ಜನಗಣತಿ ಬಂದಂತ ಅಧಿಕಾರಿಗಳು ಅವ್ರಿಗೇನು ಗೊತ್ತು? ಸಿದ್ದರಾಮಯ್ಯಗೆ ಜಾತಿ ಬೇಕು, ಅವ್ನು ಚೇರ್ ಹುಡ್ಕೋಬೇಕು. ಹಿಂದೂ ಸಮಾಜವನ್ನ ಇಬ್ಬಾಗ ಮಾಡಬೇಕು. ಧರ್ಮ ಯಾರು ಹೊಡಿತಿದ್ದಾರೆ? ಜಾತಿ ಗಣತಿಯಲ್ಲಿ ಅನೇಕ ಎಡವಟ್ಟು ಆಗಿವೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಸಮೀಕ್ಷೆ ಘೋಷಣೆಯಾದ ದಿನದಿಂದಲೂ ಈ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಅದರಲ್ಲೂ ಹಿಂದುಳಿದ ವರ್ಗಗಳ ಆಯೋಗದ ಕೆಲ ನಡೆಯನ್ನ ಪ್ರಶ್ನಿಸಿದ್ದಾರೆ. ಇಂತಹ ಹೊತ್ತಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಿನ್ನೆ ಆಡಿರೋ ಮಾತು ಬಿಜೆಪಿ ಜೆಡಿಎಸ್ ದೋಸ್ತಿಗಳಿಗೆ ಆಹಾರವಾಗಿ ಸಿಕ್ಕಿದೆ. ಅದೇ ಟೂ ಮಚ್ ಕ್ವಶನ್ಸ್ ಎಂಬ ಅಭಿಪ್ರಾಯ. ಹೀಗೆ ಹೇಳಿರೋ ಡಿಕೆ ಇವತ್ತು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೈಯಕ್ತಿಕ ವಿಚಾರ ಕೇಳಬೇಡಿ ಎಂದಿದ್ದಾರೆ. ಈ ಮಾತಿಗೆ ತುಪ್ಪ ಸುರಿದ ಬಿವೈ ವಿಜಯೇಂದ್ರ ಆತುರದಲ್ಲೇ ಸಮೀಕ್ಷೆ ಮಾಡ್ತಿದ್ದಾರೆಂದು ಆರೋಪಿಸಿದ್ದಾರೆ. ಬಿಜೆಪಿ ನಾಯಕರ ಡಿಕೆ ಮಾತಿನ ಪ್ರಸ್ತಾಪಕ್ಕೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಗೊಂದಲ ಸೃಷ್ಟಿಗೆ ಬಿಜೆಪಿ ಮುಂದಾಗಿತ್ತು. ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಡಿಕೆ ಕರೆ ಕೊಟ್ಟರು ಎಂದಿದ್ದಾರೆ. ನಾನು ಆಫೀಸರ್ಸ್ ಕಳಿಸಿದ್ದೀನಿ, ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿ ಅವ್ರಿಗೆಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ, ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನ್ ಕೇಳೋಂತ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸಿದ್ದೀನಿ. ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆನ ನೋಡಿದಾಗಲೇ ಗೊತ್ತಾಗ್ತದೆ. 60 ಪ್ರಶ್ನೆಗಳನ್ನ ಜನಸಾಮಾನ್ಯರ ಮುಂದೆ ಇಟ್ಟಿರುವಂತದ್ದು. ಪೂರ್ವ ತಯಾರಿ ಇಲ್ದೇನೆ ಬಹಳ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಅವರು ಡಿ.ಸಿ.ಎಂ ಅವರು ಏನ್ ಹೇಳಿದ್ದಾರೆ, ಎಷ್ಟು ಸತ್ಯ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಡಿ.ಸಿ.ಎಂ ಅವರೇ ಕೂಡ ಇವತ್ತು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅದನ್ನ ಸಮೀಕ್ಷೆಯನ್ನು ಯಶಸ್ವಿಗಳು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರು ಹೇಳಿದ ಸ್ಟೇಟ್ಮೆಂಟ್ ನೋಡಿದ್ದೀನಿ. ಅದಾದ್ಮೇಲೆ ಇವತ್ತು ಸಹ ಏನೋ ಗೊಂದಲ ಸೃಷ್ಟಿ ಮಾಡಕ್ ಕೊಂಡಿದ್ರು, ಅದಕ್ಕೆ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಮಾತ್ರವಲ್ಲ, ಜೆಡಿಎಸ್ ಕೂಡ ಟ್ವೀಟ್ ಮಾಡಿದೆ. ಸಮೀಕ್ಷೆಗೆ ಸಿದ್ಧಪಡಿಸಿರುವ ಪ್ರಶ್ನಾವಳಿಗಳ ಬಗ್ಗೆ ಗುಮಾನಿ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಶಾಸಕ ಯತ್ನಾಳ್ ಡಿಸಿಎಂಗೆ ಉತ್ತರ ಕೊಡಲು ಆಗ್ಲಿಲ್ಲ ಎಂದು ಟೀಕಿಸಿದ್ದಾರೆ. ಡಿಕೆ ಮಾತನ್ನ ಸಮರ್ಥಿಸಿಕೊಂಡ ಬಸವರಾಜ ರಾಯರೆಡ್ಡಿ ಅಷ್ಟು ಪ್ರಶ್ನೆಗಳು ಮುಖ್ಯ ಎಂದಿದ್ದಾರೆ. ಆದ್ರೆ ಈಶ್ವರಪ್ಪ ಮಾತ್ರ ಮೊದಲೇ ಡಿಕೆಗೆ ಯಾಕೆ ಪ್ರಶ್ನಾವಳಿಗಳ ಬಗ್ಗೆ ಗೊತ್ತಿರಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಅವರಿಗೆ ಉತ್ತರ ಕೊಡ್ಲಕ್ ಬಂದಿಲ್ಲ ಏನ್ ಸಾಮಾನ್ಯ ಜನರ ಗತಿ. ಒಬ್ಬ ಸೋಕಾಲ್ಡ್ ಇಂಟೆಲೆಕ್ಚುಯಲ್ ಕರಪ್ಟ್ ಮ್ಯಾನ್ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ. ಡಿ.ಕೆ. ಶಿವಕುಮಾರಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ ಅಂದಮೇಲೆ ಜನಸಾಮಾನ್ಯರು ಇಂಥ ಜನಗಣತಿಯಿಂದ ಏನ್ ಲಾಭ ಆಗೋದು? ಬಹಳಷ್ಟು ಕೇಳಿದ್ರಪ್ಪ ಕ್ವಶನ್ ಅಂತ, 60 ಕ್ವಶನ್ ಕೇಳಿದಾರೆ. ಅದ್ರಾಗೆ ಈ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಅನಿವಾರ್ಯ ಇದೆ. ಕೆಲವು ಎಲ್ಲಾ ಮಾಹಿತಿಗಳನ್ನು ಒಮ್ಮೆ ಪಡಿಬೇಕಾಗುತ್ತೆ. ಅದು ಪಡೆಯೋದ್ರಿಂದ ನುಕ್ಸಾನ ಏನಿಲ್ಲ, ಆದ್ರೆ ಜಾಸ್ತಿ ಕೇಳಿ ಕಿರಿಪಿರಿ ಜಾಸ್ತಿ ಆಗಿರ್ತಂತ ಮನೋಭಾವನೆಯಿಂದ ಹೇಳಿದ್ದಾರೆ. ಆ ಜಾತಿ ಜನಗಣತಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇವ್ರು ಮೊದಲಿಗೆ ಫಸ್ಟ್ ಗಮನಿಸಬೇಕು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಗಮನಿಸಬೇಕು. ಇವ್ರು ಮನೆಗೆ ಬಂದಂತ ಸಂದರ್ಭದಲ್ಲಿ ಇವ್ರು ಪ್ರಶ್ನೆಗಳು ಕೇಳ್ತಾರೆ. ಇದೆಲ್ಲ ಯಾಕೆ ಬೇಕಿತ್ತು? ಜಾತಿ ಜನಗಣತಿ ಬಂದಂತ ಅಧಿಕಾರಿಗಳು ಅವ್ರಿಗೇನು ಗೊತ್ತು? ಇನ್ನು ಡಿಕೆ ಬಳಿಕ ಕೇಂದ್ರ ಸಚಿವ ವಿ ಸೋಮಣ್ಣ ಗಣತಿದಾರರ ಮುಂದೆ ಅಸಮಾಧಾನ ಹೊರಹಾಕಿದ್ದಾರೆ. ವಿಜಯನಗರದಲ್ಲಿರೋ ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಇಷ್ಟು ಜನ ಯಾಕೆ ಬಂದಿದ್ದೀರಿ, ಇವೆಲ್ಲ ಬೇಕಾ ಅಂತ ಕ್ಲಾಸ್ ತೆಗೆದುಕೊಂಡ್ರು. ನಿನ್ನೆ ನಾವು ಶಿವಕುಮಾರ್ ಹತ್ರ ಮಾತಾಡ್ತೇವೆ. ಎಷ್ಟು ಬೇಕೋ ಅವ್ನಿಗೆ ಏನ್ ಬೇಕು, ಸಿದ್ದರಾಮಯ್ಯಗೆ ಜಾತಿ ಬೇಕು, ಅವ್ನು ಚೇರ್ ಹುಡ್ಕೋಬೇಕು. ಅದು ನಿಮ್ನೆಲ್ಲ ಚಳಿ ಹೇಳ್ತೀನಿ ಸರ್. ಇದನ್ನ ನಾನು 100 ಸಾರಿ ಅವ್ರಿಗೆ ಹೇಳಿ ಇದರ ಅವಶ್ಯಕತೆ ಇತ್ತು. ಈ ಬೆನ್ನಲ್ಲೇ ಆನ್ಲೈನ್ ಮೂಲಕವೂ ಜನರು ಸಮೀಕ್ಷೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಇತ್ತ ಮೈಸೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನು ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಸುನಿಲ್, ಟಿವಿ9 ಬೆಂಗಳೂರು.